ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ನಟ ಶಿವರಾಜ್ ಕುಮಾರ್ ಇವತ್ತು ಗರಂ ಆಗಿದ್ರು. ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲೇ ತಮ್ಮ ಕೋಪವನ್ನು ವ್ಯಕ್ತಪಡಿಸಿದರು. ಸ್ಯಾಂಡಲ್ವುಡ್ನಲ್ಲಿ ಇದೇ ಸಮಸ್ಯೆಗಳು ಮುಂದುವರೆದರೆ ಸುಮ್ಮನೆ ಇರೋಲ್ಲ ಅಂತ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದರು. ಸರಿ ಇಲ್ಲ ಇದು. ಎಲ್ಲ ಅನ್ಕೊಂಡಿರ್ಬೋದು ಯಾಕೆ ಸುಮ್ಮನೆ ಇದಾರೆ ಅಂತ. ನಾವು ಸುಮ್ಮನೆ ಇಲ್ಲ, ಎದ್ದು ನಿಂತ್ರೆ ನಾವ್ ಏನ್ ಬೇಕಾದ್ರೆ ಮಾಡ್ಬೋದು. ಇದು ಬಂದ್ಬಿಟ್ಟು ಯಾವ ಭಾಷೆಗೂ ನಾವು ಅಗೇನ್ಸ್ಟ್ ಆಗಲ್ಲ. ಎಲ್ಲಾ ಭಾಷೆಗೆ ಜೊತೆಲಿದ್ದೀವಿ ನಾವು. ಎಲ್ಲಾ ಸಿನಿಮಾನು ನೋಡ್ತೀವಿ, ಎಲ್ಲಾ ಲ್ಯಾಂಗ್ವೇಜ್ ಸಿನಿಮಾ ನೋಡ್ತೀವಿ, ಎಲ್ಲಾ ಹೀರೋಗಳನ್ನ ಇಷ್ಟಪಟ್ಟಿದೀವಿ. ಮೊನ್ನೆ ತಾನೇ ಒಂದ್ ಸಿನಿಮಾ ನೋಡಿದೆ, 3 ಅಂತ ಒಂದು ಪಿಕ್ಚರ್ ನೋಡಿದೆ. ಧನುಷ್ ಫೋನ್ ಮಾಡಿ ನಾ ವಿಶ್ ಮಾಡಿದೆ. ಆ ಅಭಿಮಾನ ನಾವ್ ಇಟ್ಕೊಂಡಿರೋದು ಅಷ್ಟ್ ಸಾಕು. ಜಾಸ್ತಿ ಅಭಿಮಾನ ತೋರ್ಸೋದು ಬೇಡ. ಎಷ್ಟು ಅಭಿಮಾನ ತೋರಿಸ್ಬೇಕು ತೋರಿಸ್ಬೇಕು ಖಂಡಿತ. ಕನ್ನಡ ಚಿತ್ರರಂಗದ ಮೇರುತಾರೆ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ದಿನದಂದು ಅವರ ಮಗ ಶಿವರಾಜ್ ಕುಮಾರ್ ಹೇಳಿದ ಮಾತಿದು. ಇತ್ತೀಚೆಗೆ ಕನ್ನಡ ಚಿತ್ರರಂಗದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳು ಸರಿಯಿಲ್ಲ. ರಾಜ್ಕುಮಾರ್ ಅವರ ಆಶಯಗಳ ವಿರುದ್ಧವಾಗಿ ಚಟುವಟಿಕೆಗಳು ನಡೆಯುತ್ತಿವೆ. ಇದು ಸರಿಯಲ್ಲ ಎಂದಿದ್ದು ಪರೋಕ್ಷವಾಗಿ ಸ್ಯಾಂಡಲ್ವುಡ್ನಲ್ಲಿ ನಡೆಯುತ್ತಿರೋ ಬೆಳವಣಿಗೆಗಳಿಗೆ ಚಾಟಿ ಏಟು ಬೀಸಿದಂತಿತ್ತು. ಬೇರೆ ರೀತಿಯಾದ ಒಂದು ಕಾರ್ಯ ಏನ್ ನಡೀತಾ ಇದೆ ಇಲ್ಲಿ ಅದು ಗೊತ್ತಿರ್ಬೇಕು. ಆಲ್ರೆಡಿ ಚೇಂಬರ್ ಎಲ್ಲ ಇದಾರೆ, ಅವರೆಲ್ಲ ಗೊತ್ತಿರ್ಬೇಕು. ಬೇರೆ ರೀತಿಯಾದ ಒಂದು ಎಂಟ್ರಿ ಮಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ. ಇದು ನಾನು ನಮ್ಮ ತಂದೆ ಮೇಲೆ ಹಣೆ, ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ. ನನ್ ಎರಡು ತಂದಿರಿದ್ದಾರೆ, ಇನ್ನು 2 ತಂದಿರಿದ್ದಾರೆ, ತಮ್ಮನ ಮಕ್ಳಿದ್ದಾರೆ, ಎಲ್ರು ಇದ್ದಾರೆ. ನಾ ಯಾರಿಗೂ ಕೇರ್ ಮಾಡಲ್ಲ. ಒಂದು ಅಪ್ಪಾಜಿ ಆಸೆ ಏನಂತ ಅದೇನೋ ಅಗೇನ್ಸ್ಟ್ ಹೋಯ್ತು ಅಂದ್ರೆ ನಾನ್ ಸುಮ್ಮನೆ ಇರಲ್ಲ. ಸದ್ಯ ಸ್ಯಾಂಡಲ್ವುಡ್ನಲ್ಲಿ ರಿಲೀಸರ್ಗಳೇ ಹೆಚ್ಚಾಗಿದೆ. ಯಾರು ಯಾರನ್ನೋ ಟಾರ್ಗೆಟ್ ಮಾಡುವ ಕೆಲಸ ನಡೆಯುತ್ತಿದೆ. ಜೊತೆಗೆ ಪರಭಾಷಾ ಹಾವಳಿಯೂ ಹೆಚ್ಚಾಗಿದೆ. ಶಿವರಾಜ್ ಕುಮಾರ್ ಯಾರಿಗೂ ಟಾರ್ಗೆಟ್ ಮಾಡಿ ಈ ಮಾತನ್ನ ಹೇಳಿಲ್ಲವಾದ್ರೂ ಅದು ಯಾರಿಗೆ ತಟ್ಟಬೇಕೋ ಅವರಿಗೆ ತಟ್ಟಿದೆ. ರಾಜ್ಕುಮಾರ್ ಆಶಯಗಳಿಗೆ ಧಕ್ಕೆ ತರಬೇಡಿ ಅನ್ನೋ ಮೂಲಕ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದ್ದಾರೆ. ಒಟ್ಟಿನಲ್ಲಿ ಶಿವರಾಜ್ ಕುಮಾರ್ ಸ್ಯಾಂಡಲ್ವುಡ್ನ ಸಮಸ್ಯೆಗಳ ಬಗ್ಗೆ ಮಾತನಾಡಿದ್ದಾರೆ. ಅವರು ಯಾರನ್ನು ಟಾರ್ಗೆಟ್ ಮಾಡಿದ್ರೋ ಗೊತ್ತಿಲ್ಲ. ಅವರ ಹೇಳಿಕೆ ಈಗ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಇನ್ನೊಂದೆಡೆ ಡಾಕ್ಟರ್ ರಾಜ್ ಹುಟ್ಟುಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ಆದರೆ ಸಚಿವ ಅಶೋಕ್ ರಾಜ್ ಸಮಾಧಿ ಮೇಲೆ ಹತ್ತಿ ನಿಂತದ್ದು ಹಲವರ ಆಕ್ರೋಶಕ್ಕೆ ಕಾರಣವಾಯಿತು. ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿರೋ ಡಾಕ್ಟರ್ ರಾಜ್ ಸಮಾಧಿ ಬಳಿ ಇವತ್ತು ಹಬ್ಬದ ವಾತಾವರಣ. ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದ ಅಭಿಮಾನಿಗಳು ಸರದಿ ಸಾಲಿನಲ್ಲಿ ನಿಂತು ಅಣ್ಣನ ಸಮಾಧಿಗೆ ಪೂಜೆ ಸಲ್ಲಿಸಿದರು. ಡಾಕ್ಟರ್ ರಾಜ್ ಪುತ್ರರಾದ ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ರಾಜ್ ಸಮಾಧಿಗೆ ಪೂಜೆ ಸಲ್ಲಿಸಿದರು. ರಕ್ತದಾನ ಮಾಡುವ ಮೂಲಕ ರಾಜ್ ಪುತ್ರರು ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿದರು. ಇವತ್ತೆಲ್ಲ ಒಳ್ಳೆ ಅಕ್ಷಯ ತೃತೀಯ ಬೇರೆ, ಇವತ್ತು ಎಲ್ಲ ಒಟ್ಟಿಗೆ ಸೇರಿಸಿ ಬಂದಿದೆ. ಆ್ಯಂಡ್ ಒಂದು ಒಳ್ಳೆ ಪ್ರೋಗ್ರಾಮ್ ಆಯಿತು. ಆಮೇಲೆ CM ಬಂದಿದ್ದು, ಆಮೇಲೆ ಅವ್ರು ಮಾತಾಡಿದ್ದು, ಆಮೇಲೆ ಒಂದು ಒಳ್ಳೆ ಮನುಷ್ಯನ ಬಗ್ಗೆ ಒಂದು ಒಳ್ಳೆ ರೀತಿಯಾದ ಒಂದು ಸಮಾರಂಭ ನಡೆದಾಗ ತುಂಬ ಚೆನ್ನಾಗಿದೆ. ಈ ದೃಶ್ಯ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಯಾಕಂದರೆ ಇದನ್ನು ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೀನಿ. ಆ ಪ್ರೀತಿ ವಿಶ್ವಾಸನ ತಂದೆಯವ್ರ ಮೇಲೆ ಅಭಿಮಾನಿಗಳು ಏನಿಟ್ಟಿದ್ದಾರೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮಗಳು ನೋಡಿದ್ರೆ ಎಲ್ಲ ಅನಿಸುತ್ತೆ ಅವ್ರ ಮನೆಗಳಲ್ಲಿ ಹಬ್ಬನ ಹೇಗೆ ಆಚರಿಸ್ತಾರೆ ಅದೇ ರೀತಿ ನಮ್ಮ ತಂದೆಯವರು ಹುಟ್ಟಿದ ಹಬ್ಬ ಆಚರಿಸ್ತಾರೆ ಅಂದರೆ ನಾವೆಷ್ಟು ಪುಣ್ಯ ಪಟ್ಟಿರ್ಬೇಕು ಅವ್ರ ಮಕ್ಕಳ ಕೊಟ್ಟರೆ. ರಾಜ್ ಕುಟುಂಬದ ಜೊತೆ ಮುಖ್ಯಮಂತ್ರಿ DV ಸದಾನಂದ ಗೌಡರು ಬಂದಿದ್ರು. ಇನ್ನೊಂದೆಡೆ ಸಾಹಿತಿ ಬರಗೂರು ರಾಮಚಂದ್ರಪ್ಪ ರಾಜ್ ಸಮಾಧಿಗೆ ಅಗೌರವ ಸೂಚಿಸಿದ ಸಚಿವ ಅಶೋಕ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ದೇವರೆಂದು ಭಾವಿಸುವ ರಾಜ್ ಅವರ ಸಮಾಧಿ ಮೇಲೆ ಹತ್ತುವ ಮೂಲಕ ಅವಮಾನ ಮಾಡಿದ್ದಾರೆ ಅಂತ ಕಿಡಿಕಾರಿದ್ರು. ಇಬ್ಬರು ಮಂತ್ರಿಗಳು ರಾಜ್ಕುಮಾರ್ ಅವರ ಸಮಾಧಿಯ ಮೇಲೆ ನಿಂತು ಫೋಟೋ ತೆಗೆಸಿಕೊಂಡ್ರು. ಇದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮಾಡುವ ಅವಮಾನ. ಇದು ಮಾತಾಡಬೇಡಿ. ಇಲ್ಲಿ ನನ್ನ ಜೊತೆ ಇದ್ದಂತ ಕೆಲವು ಮಾಧ್ಯಮದ ಮಿತ್ರರು ಕೂಗಿ ಹೇಳಿದ್ರು ದಯವಿಟ್ಟು ಕೆಳಗಡೆ ಇಳಿರಿ ಅಂತ ಹೇಳಿ. ಒಟ್ಟಿನಲ್ಲಿ ವರನಟ ಡಾಕ್ಟರ್ ರಾಜ್ ಅವರ 84ನೇ ಹುಟ್ಟುಹಬ್ಬವನ್ನ ಅತ್ಯಂತ ಅದ್ಧೂರಿಯಾಗಿ ಆಚರಿಸಲಾಯಿತು. ಆದರೆ ಸಚಿವ ಅಶೋಕ್ ಸಮಾಧಿ ಮೇಲೆ ಹತ್ತಿದ್ದು ಆಕ್ರೋಶಕ್ಕೆ ಕಾರಣವಾಯಿತು. ಅಶೋಕ್ ದಾವಣಗೆರೆ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಇನ್ನಷ್ಟು ಸುದ್ದಿಗಳನ್ನು ನೋಡೋಣ ಒಂದು ಚಿಕ್ಕ ಬ್ರೇಕ್ನ ನಂತರ.